ನಮ್ಮಮ್ಮ ಪಿಂಕಿ ಥರ ಕಾಣ್ತೀರ ನನ್ನ ಥರನೇ. ಇವತ್ತು ಯೋಗಾಸನ ಮಾಡಿದ್ದಾಳೆ. ಎಸ್, ಅದೇ ಸ್ಪೆಷಲ್. ನಮ್ಮ ಅಮ್ಮನ ಆಚೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಎಲ್ಲರೂ ಖುಷಿಯಾಗಿರಿ, ನಗ್ತಾ ಇರಿ. ಮಗ್ಳಿಗೆ ಬೇಜಾರು ಮಾಡೋದಲ್ಲ, ವುಮೆನ್ಸಿಗೆ ಬೇಜಾರು ಮಾಡೋದು ಬೇಡ ಅಂತ ನಮ್ಮ ಅಮ್ಮಂಗೆ ಮೆಹಂದಿ ಹಾಕಿ ಕೈಯೆಲ್ಲ ರೆಡ್ ಆಗಿಬಿಟ್ಟಿದೆ. ಆ್ಯಂಡ್ ಇದು ರೀಸೆಂಟಾಗಿ ಚುಚ್ಕೊಂಡೆ. ಶಿಟ್, ಜಾಸ್ತಿ ಆಗಿಬಿಡ್ತು. ಎಲ್ರಿಗೂ ನಮಸ್ಕಾರ, ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಮೊದಲನೇದಾಗಿ ಹ್ಯಾಪಿ ವುಮೆನ್ಸ್ ಡೇ ಗೈಸ್. ಇವತ್ತು ಮಹಿಳಾ ದಿನಾಚರಣೆ. ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ, ನಮ್ಮ ಅಮ್ಮನ ಆಚೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಅಮ್ಮ ಮಾತ್ರ ಅಲ್ಲ, ಎಲ್ಲ ಲೇಡೀಸ್ನ ಆಚೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮನೇಲಿ ಎಲ್ಲರೂ ಬೇಜಾರಾಗಿದ್ದಾರೆ. ಸೊ ಅದಕ್ಕೆ ಒಂದು ಖುಷಿಗೆ ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹಾಗೆ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ಸೊ ಐ ಥಾಟ್ ನಾನು ಇವತ್ತು ನಮ್ಮ ಅಮ್ಮಂಗೆ ಲೈಟಾಗಿ ಮೇಕಪ್ ಮಾಡೋಣ ಅಂತ, ಅವ್ರ ಮುಖದಲ್ಲಿ ಒಂದು ನಗು ತರ್ಸೋಕ್ಕೆ. ಅವರು ನನ್ನ ಜೊತೆ ವಿಡಿಯೋಗೆ ಬರ್ತಾರೆ. ಸೊ ಅವರು ಕೆಲಸ ಮಾಡ್ತಾ ಇದ್ದಾರೆ, ಅದು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಹಾಗೆ ಥಾಟ್ ಬಂತು ವಿಡಿಯೋ ಮಾಡಬೇಕು ಅಂತ. ಸೊ ರೆಡಿ ಆಗೋದು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಎಸ್, ಅವ್ರು ಬರೋ ತನಕ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಎಷ್ಟು ಐಟಮ್ಸ್ ಇದೆ ಅಂದರೆ, ಸ್ವಲ್ಪ ಕಮ್ಮಿ ಪ್ರಾಡಕ್ಟ್ಸು, ನಾನೇನು ಜಾಸ್ತಿ ಹಚ್ಚಲ್ಲ ಪ್ರಾಡಕ್ಟ್ಸ್ನ. ಎಷ್ಟು ಲೈಟಾಗಿ ಬೇಕು ಅಷ್ಟು ಸಿಂಪಲ್ಲಾಗಿ ಮೇಕಪ್ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಮೇಕಪ್ ಮಾಡ್ಕೊಂಡಿಲ್ಲ, ಇಬ್ಬರು ಮೇಕಪ್ ಮಾಡ್ತಾ ಪ್ರಾಡಕ್ಟ್ಸ್ ಎಲ್ಲ ತೋರಿಸ್ತೀನಿ. ಆ್ಯಂಡ್ ಅಷ್ಟು. ಇವಾಗ ನಮ್ಮಮ್ಮ ಬಂದರು. ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರನ್ನ ಹೇಳಬೇಕಂತ ಹೇಳ್ತಾರೆ. ಹ್ಯಾಪಿ ವುಮೆನ್ಸ್ ಡೇ. ಎಲ್ಲರೂ ಖುಷಿಯಾಗಿರಿ, ನಗ್ತಾ ಇರಿ, ಸಂತೋಷವಾಗಿರಿ, ಮತ್ತು ಆರೋಗ್ಯ ಕಡೆ ಗಮನ ಕೊಡಿ. ಮತ್ತು ಮುಂದೆ ನೀವೇನು ಅಂದ್ಕೊಂಡಿದ್ದೀರ ಅದನ್ನ ಸಾಧನೆ ಮಾಡೋಕ್ಕೆ ಯಾವಾಗಲೂ ರೆಡಿಯಾಗಿರಿ. ಡನ್. ಓಕೆ, ಇವಾಗ ಮೇಕಪ್ ಸ್ಟಾರ್ಟ್ ಮಾಡೋಣ. ನಾವು ಫೇಸ್ ವಾಶ್ ಯೂಸ್ ಮಾಡಿರೋದು ಎಥಿಗ್ಲೋ. ಇಬ್ಬರದು ಫೇಸ್ ವಾಶ್ ಆಗಿದೆ. ಆ್ಯಂಡ್ ಇವಾಗ ಡೈರೆಕ್ಟಾಗಿ ಮಾಯ್ಶ್ಚರೈಸರ್ ಹೋಗ್ತಾ ಇದ್ದೀವಿ. ಸೊ ನಮ್ಮಮ್ಮ ಅವರೇ ಮಾಡ್ಕೊತಾರೆ, ಇಲ್ಲ ನಾನು ಮಾಡೋದಾಗಿದ್ರೆ ಬೈತಾರೆ ಅದಕ್ಕೆ. ಸೊ ನಮ್ಮಮ್ಮಂದು ಆಯಿಲಿ ಸ್ಕಿನ್, ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ. ನಂದು ಡ್ರೈ ಸ್ಕಿನ್. ಇದು ಕಾಂಬಿನೇಷನ್ ಸ್ಕಿನ್ನಿಗೂ ಆಗುತ್ತೆ. ಸಂಜೆ ಹೊತ್ತಲ್ಲ, ಬರೀ ಮಾಯ್ಶ್ಚರೈಸರ್ ಇದ್ದರೆ ಸಾಕು, ಸನ್ಸ್ಕ್ರೀನ್ ಅವಶ್ಯಕತೆ ಏನಿರಲ್ಲ. ನಮ್ಮಮ್ಮಗೆ ಇವತ್ತು ಮೆಹಂದಿ ಹಾಕಿ ಕೈಯೆಲ್ಲ ರೆಡ್ ಆಗಿಬಿಟ್ಟಿದೆ. ಫಸ್ಟ್ ಸ್ಟೆಪ್ ಆಯಿತು. ಆ್ಯಂಡ್ ಇವಾಗ ಸೆಕೆಂಡ್ ಸ್ಟೆಪ್ಪು, ನಾನು ಸನ್ಸ್ಕ್ರೀನಿಗೆ ಹೋಗ್ತಾ ಇಲ್ಲ, ಡೈರೆಕ್ಟಾಗಿ ಕನ್ಸೀಲರಿಗೆ ಹೋಗ್ತಾ ಇದ್ದೀನಿ. ಇದು ನಮ್ಮ ಅಮ್ಮಂಗೆ ಅವಶ್ಯಕತೆ ಇಲ್ಲ. ಅಮ್ಮ ಇದು ಹಾಕೊಂಡ್ಯಾ? ಏನದು? ಕನ್ಸೀಲರ್. ಏನಾದ್ರು ಕಲೆ ಇದ್ದರೆ ಮುಚ್ಚುತ್ತೆ, ಲೈಟಾಗಿ ಹಾಕು. ನನಗೆ ಕಲೆ ಇಲ್ಲ ಅನಿಸುತ್ತೆ, ನೋಡಿ ಗಮನಿಸು. ಇಲ್ಲಿದೆ. ಅಮ್ಮನ ಸ್ಕಿನ್ ಎಷ್ಟು ಚೆನ್ನಾಗಿದೆ. ನನ್ನ ಸ್ಕಿನ್ನು ಅಷ್ಟು ಚೆನ್ನಾಗಿಲ್ಲ ಅನಿಸುತ್ತೆ. ಇನ್ನು ಅವಳದು ಸ್ಕಿನ್ ಚೆನ್ನಾಗಿದೆ ಹಂಗಂತಾಳೆ, ಅಮ್ಮ ಏನು ಹಚ್ಕೋಬಾರ್ದು ಅಂತ. ಅಮ್ಮ ಏನೂ ಹಚ್ಕೊಳ್ಳಲ್ಲ, ಮಾಯ್ಶ್ಚರೈಸರ್ ಮಾತ್ರ ಹಚ್ಕೊಳ್ಳೋದು. ಇವತ್ತು ಮಾತ್ರ ನಾನೇ ಫೋರ್ಸ್ ಮಾಡಿ ಕರೆಸಿರೋದು. ಇವತ್ತು ಎಲ್ಲರಿಗೂ ಮಹಿಳಾ ಇದು ದಿನಾಚರಣೆ ಅಲ್ಲ, ಹಾಗಾಗ್ಬಿಟ್ಟು ಮನಸ್ಸಿಗೆ ಬೇಜಾರು ಮಾಡೋದು ಬೇಡ, ನನಗೆ ಬೇಜಾರು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊಳ್ತೀನಿ. ಮಗ್ಳಿಗೆ ಬೇಜಾರು ಮಾಡೋದಲ್ಲ, ವುಮೆನ್ಸಿಗೆ ಬೇಜಾರು ಮಾಡೋದು ಬೇಡ ಅಂತ. ಮಗಳು ಅಂದ್ರೆ ಎಲ್ಲ ಹೆಣ್ಮಕ್ಳು ಒಂದೇನೆ. ನಾನು ಮಾಡ್ಕೊಳ್ತೀನಿ. ಫುಲ್ಲಿ ಮೇಕಪ್ ಮಾಡ್ಕೊಂಡು ರೂಢಿ ಆಗಾಗ್ಬಿಟ್ಟು ಬೇಗ ಮಾಡ್ಕೊಳ್ತಾಳೆ. ನನಗೆ ಈ ಮೇಕಪ್ ಪ್ರಾಡಕ್ಟ್ಗಳೇ ಗೊತ್ತಿಲ್ಲ. ನಮ್ಮಮ್ಮಗೆ ಏನು ಗೊತ್ತಿಲ್ಲ. ಒಟ್ಟು ಆದರೆ ಯೂಸ್ ಮಾಡ್ತೀವಿ, ಒಂದು ಮಾಮೂಲಿ ಲಿಫ್ಟಿಗೆ ಒಂದು ಯೂಸ್ ಮಾಡ್ತೀನಿ. ಇವಾಗ ನಾವು ಡೈರೆಕ್ಟಾಗಿ ಫೌಂಡೇಶನ್ ಸ್ವಲ್ಪ ಅಷ್ಟೇ, ಜಸ್ಟ್ ನಮ್ಮಮ್ಮಗೆ ಒಂದು 2 ಪಂಪ್ ಸಾಕು. ಇಷ್ಟು ಜಸ್ಟ್ 2 ಪಂಪ್. ಫೌಂಡೇಶನ್ ಯೂಸ್ ಮಾಡ್ತಾ ಇರೋದು ಪ್ಯಾಕ್ ಇನ್ ದ ಶೇಡ್ ಆಫ್ 2.3 ಅಂತ ಇದೆ. ಲಿಂಕ್ ಹಾಕಿರ್ತೀನಿ ಈ ಒಂದು ಪ್ರಾಡಕ್ಟ್ದು. ಕರೆಕ್ಟ್ ಆಯಿತು, ಸಾಕು. ನಾನಿವಾಗ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಬ್ಲೆಂಡ್. ಇದಕ್ಕೆ ನೀವು ಮಾಯ್ಶ್ಚರೈಸರ್ ಕೂಡ ಆ್ಯಡ್ ಮಾಡ್ಬೋದು, ಸ್ವಲ್ಪ ಗ್ಲೋ ಬರುತ್ತೆ. ಇವಾಗ ನಾನು ಡೈರೆಕ್ಟಾಗಿ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಕಾಂಪ್ಯಾಕ್ಟ್ ಪೌಡರ್ ಏನೂ ಯೂಸ್ ಮಾಡ್ತಿಲ್ಲ, ಸಿಂಪಲ್ ಲುಕ್ ಇರಲಿ ಅಂತ. ಇದು ಕಲರ್ ಬಾರ್ದು ತುಂಬ ಚೆನ್ನಾಗಿ ಬಂದಿದೆ. ನನ್ನ ಫೇವ್ರೆಟ್. ಆ್ಯಕ್ಚುಲಿ ಇಷ್ಟು ಖಾಲಿ ಆಗಿದೆ, ಇದು ನನಗೆ ಗಿಫ್ಟ್ ಕೊಟ್ಟಿದ್ದು. ಸೊ ಇನ್ನೊಂದು ನಾನೇ ಹೋಗಿ ಬೈ ಮಾಡಬೇಕು. ಜಸ್ಟ್ ಹಿಂಗೆ
ಶಿಟ್ ಜಾಸ್ತಿ ಆಗಿಬಿಡ್ತು, ಸಾಕು. ಬಿಡು, ಇದಕ್ಕೆ ಸ್ಪ್ರೆಡ್ ಒಂದ್ ನಿಮಿಷ. ಮಾಡಿ. ನಾನು ಇದರಲ್ಲಿ ಹಚ್ಕೊಂಡ್ಬಿಡ್ತೀನಿ, ಜಾಸ್ತಿ ಬಂದ್ಬಿಡ್ತು. ಇದೇನು ಅಷ್ಟು ಇದೆ? ಚೆನ್ನಾಗಿ ಬರುತ್ತೆ ಕಲರ್. ಸ್ವಲ್ಪ ಹಾಕಿದ್ರೆ ಸಾಕು. ಹಾಂ, ಸ್ವಲ್ಪ ಹಾಕಿದ್ರೆ ಸಾಕು, ಜಾಸ್ತಿ ಬಂದ್ಬಿಡುತ್ತೆ. ನೋಡು ಬೊಮ್ಮೆ, ಜಾಸ್ತಿ ಆಯ್ತಾ ಅಂತ ಇಲ್ಲಿ. ಇಲ್ಲ, ಕರೆಕ್ಟ್ ಆಗುತ್ತೆ. ಪಿಂಕ್ ಆಯ್ತಾ? ಅದೇ ಜಾಸ್ತಿ ಆಗಿತ್ತು, ಒಂದು ಕಡೆಗೆ ಜಾಸ್ತಿ, ಇನ್ನೊಂದು ಕಡೆ ಕಮ್ಮಿ. ಇವತ್ತು ನಮ್ಮಮ್ಮ ಪಿಂಕಿ ಪಿಂಕಿ ಥರ ಕಾಣ್ತೀಯ ನನ್ನ ಥರನೇ. ನಾನು ಯಾವಾಗಲೂ ಹೈಲೈಟ್ ಮಾಡ್ಕೊಳ್ಳೋದು ಈ ಬ್ಲಷ್ನ. ಸಾಕು. ಆ್ಯಂಡ್ ಇವಾಗ ಐಬ್ರೋಸ್ ಪ್ಯಾಕ್. ಇದರಲ್ಲಿ 4 ಶೇಡ್ ಬರುತ್ತೆ. ಸೊ ನಾನು ಯಾವಾಗಲೂ ಯೂಸ್ ಮಾಡೋದು ಲೈಟ್ ಬ್ರೌನ್ ಕಲರ್. ಸೊ ಕ್ಲೀನಾಗಿ ಕೂರುತ್ತೆ. ನಮ್ಮ ಹತ್ರ ಬರಮ್ಮ, ನಾನೇ ಫಿಲ್ ಮಾಡ್ತೀನಿ ಇದೊಂದು. ಸೊ ಬ್ರಷ್ನ ಉಲ್ಟಾ ಇಟ್ಕೋಬೇಕು ಆ್ಯಂಡ್ ದೆನ್ ಎಡ್ಜಿಗೆ ಕೊಡಬೇಕು. ನಮ್ಮಮ್ಮನ ಚೆನ್ನಾಗಿದೆ, ಏನು ಫಿಲ್ ಮಾಡೋ ಅವಶ್ಯಕತೆನೇ ಇಲ್ಲ, ಬಟ್ ಆದರೂ ಸುಮ್ಮನೆ ಶೇಪ್ ಕೊಡ್ತಾ ಇದ್ದೀನಿ. ಸಾಕು, ಜಸ್ಟ್ ಫಿಲ್ ಮಾಡಿದೆ ಅಷ್ಟೇ. ಭೂಮಿಕಾ ಮೇಡಮ್ ಇವತ್ತು ವುಮೆನ್ಸ್ ಡೇಗೆ ಏನು ಸ್ಪೆಷಲ್ ಮಾಡಿದ್ರು? ನಾನು ಜಿಲೇಬಿ ಮಾಡಿದ್ದೀನಿ. ನೋ ನೋ, ಇವಳು ಜಿಲೇಬಿ ಮಾಡಿಲ್ಲ, ಇವತ್ತು ಯೋಗಾಸನ ಮಾಡಿದ್ದಾಳೆ. ಎಸ್, ಅದೇ ಸ್ಪೆಷಲ್. ಬೆಳಗ್ಗೆ ಎದ್ದ ತಕ್ಷಣ, ಯಾಕೆಂದರೆ 4-5 ಡೇಸಿಂದ ಅವಳು ಇರಲಿಲ್ಲ, ಹಂಗಾಗ್ಬಿಟ್ಟು ಬೆಂಗಳೂರಿಗೆ ಬಂದ ತಕ್ಷಣ ಒಂದು ಮೋಟಿವೇಟ್ ತೊಗೊಂಡು ಮಾಡಿರೋದು. ಅದೇ ಸ್ಪೆಷಲ್ಲು. ನಾನು ಇವತ್ತು ಮಾಡಿಲ್ಲ, ಅದೇ ನನ್ನ ಸ್ಪೆಷಲ್. ನಾನು ರೆಸ್ಟು. ಓಕೆ, ಇವಾಗ ಸಾಕು ಅನಿಸುತ್ತೆ ಪ್ರಾಡಕ್ಟು. ನಮ್ಮ ಅಮ್ಮಂಗೆ ಏನಾದ್ರು ಬ್ಲಷ್ ಇದು ಹೈಲೈಟರು ನಮ್ಮಮ್ಮ ಬೇಕು, ಯಾಕೆಂದರೆ ನಾನು ಮೇಕಪ್ ಮಾಡ್ದಂಗೆ ಕಾಣ್ತಿಲ್ಲ. ಪಾಪ ಅವರು ಸುಮ್ಮನೆ ಹಿಂಗೆ ಸ್ವಲ್ಪ ಹಾಕ್ತೀನಿ. ಆಮೇಲೆ ನಮ್ಮಮ್ಮ ಅಯ್ಯೋ ಇದೇಂತಲ್ವ ಅಂತ ಬೈಯುತ್ತಾರಕ್ಕೆ. ಲೈಟಾಗಿ ಹಾಕ್ತೀನಿ. ಸಾಕು, ನಾನು ಲೈಟಾಗಿ ಹಾಕ್ಕೊಂತೀನಿ. ಆ್ಯಕ್ಚುಲಿ ಮೇಕಪ್ ಮಾಡ್ದಾಗೆ ಇಲ್ಲ ಅಲ್ಲ, ಲೈಟ್ ಮೇಕಪ್ ಇಷ್ಟೇ ಪ್ರಾಡಕ್ಟ್ಸ್ ಇದ್ರೆ ಸಾಕು, ಆರಾಮಾಗಿ ಮದುವೆಗೆಲ್ಲ ರೆಡಿಯಾಗಿ ಹೋಗ್ಬೋದು. ಸಿಂಪಲ್ ಮೇಕಪ್. ನಾನೇನು ಕನ್ಸೀಲರ್ ಅಥವಾ ಲೂಸ್ ಪೌಡರ್, ಕಾಂಪ್ಯಾಕ್ಟ್ ಅದೇನು ಯೂಸ್ ಮಾಡಿಲ್ಲ. ಲೈಟಾಗಿ ಏನೋ ಮಾಯಶ್ಚರೈಸರ್, ಆಮೇಲೆ ಕನ್ಸೀಲರ್, ಫೌಂಡೇಶನ್ ಮತ್ತು ಬ್ಲಷು ಮೇನ್ ಹೈಲೈಟ್ ಅಷ್ಟಿದ್ರೆ ಸಾಕು. ಆ್ಯಂಡ್ ಇವಾಗ ಲಿಪ್ಸ್ಟಿಕ್, ದ ಮೇನ್ ಪಾರ್ಟ್ ಲಿಪ್ಸ್ಟಿಕ್. ನನ್ನ ಹತ್ರ 3 ಶೇಡ್ ಇದೆ. ಸೊ ಇದೆರಡು ಊದಾ ಆ್ಯಂಡ್ ಇದು ಫೇಸಸ್ ಕನ್ನಡ. ನಮ್ಮಮ್ಮಂಗೆ ಲೈಟ್ ಡಾರ್ಕ್ ಅಮ್ಮ, ಸ್ವಲ್ಪ ಲೈಟ್ ಮಾಡಿ ಡಾರ್ಕ್ ಮಾಡೋಣ. ನಾನು ಯಾವಾಗಲೂ ಇದನ್ನೊಂದೇ ಯೂಸ್ ಮಾಡೋದು. ಇವತ್ತು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಇದು ಸ್ವಲ್ಪ ಡಾರ್ಕ್ ಅನಿಸುತ್ತೆ. ಟ್ರೆಂಡ್ ಸೆಟ್ಟರ್ ತಡಿ, ಇದನ್ನ ಹಚ್ಬಿಟ್ಟು ಅದನ್ನ ಹಚ್ಚೋಣ. ನಾನು ಫಸ್ಟ್ ಹಚ್ಕೊಬಿಡ್ತೀನಿ. ಏನು ಗೊತ್ತಾ, ಎಷ್ಟೇ ಮೇಕಪ್ ಮಾಡಿದ್ರು ಈ ತುಟಿಗೆ ಲಿಪ್ಸ್ಟಿಕ್ ಹಚ್ಚಾದ ಮೇಲೇ ಅದು ಹೇಗೆ ನೀವು ಮೇಕಪ್ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಗೋದು. ಅಲ್ಲಿವರೆಗೂ ನಿಮ್ಮ ಫೇಸು ಡಿಫ್ರೆನ್ಸು ಗೊತ್ತಾಗಲ್ಲ. ಅದಕ್ಕೆ ಲಿಪ್ಸ್ಟಿಕ್ ಮಾತ್ರ ನಿಮ್ಗೆ ಯಾವುದು ಸೂಟ್ ಆಗುತ್ತೆ ಅದೇ ಲಿಪ್ಸ್ಟಿಕ್ನ ಆಯ್ಕೆ ಮಾಡ್ಕೊಳ್ಳಿ. ಚೂರು ರೆಡ್ ಆ್ಯಡ್ ಮಾಡಲಾ? ಚೂರು. ಹಾಂ, ಈಗ ಲುಕ್ ಬರುತ್ತೆ. ಸಾಕು, ಲೈಟಾಗಿ. ನೀನು ಫಸ್ಟು ಇದು ಹಾಕ್ಬಿಡ್ತೀನಿ, ರೆಡ್. ಇದನ್ನು ಹಾಕ್ಬಿಡ್ತೀನಿ. ಆ್ಯಂಡ್ ಇದು ರೀಸೆಂಟಾಗಿ ಚುಚ್ಚಿಸ್ಕೊಂಡೆ. ಎಷ್ಟು ನೋವಾಗಿದೆ ಅಂದರೆ ಇನ್ನೂ ನೋವು ಹೋಗಿಲ್ಲ. ಇದು ಪರವಾಗಿಲ್ಲ. ಈ ಸೈಡ್ ಅಂತೂ ನಾನು ಲಿಪ್ಸ್ಟಿಕ್ ಹಚ್ಚಿದಂಗೆ ಕಾಣಿಸ್ತಾ ಇಲ್ಲ, ಅನ್ಸೋದಕ್ಕೆ ಡಾರ್ಕ್ ಹಾಕ್ಲೇಬೇಕು ಅನಿಸುತ್ತೆ. ಇಲ್ಲ, ಸಾಕು. ಚೂರು ರೆಡ್ ಕೊಡು, ರೆಡ್ ಮಿಕ್ಸ್ ಮಾಡ್ತೀನಿ ತಡಿ. ಸಾಕು. ಮತ್ತು ಡಾರ್ಕ್ ಅದೇ ಒಂಥರ ಕಾಣುತ್ತೆ. ಅದಕ್ಕೆ ಈ ಕಡೆ ಅಂತೂ ಫುಲ್ ಗಾಯ ಆಗಿಬಿಟ್ಟಿದೆ. ಆ್ಯಂಡ್ ಇವಾಗ ಸ್ವಲ್ಪ ವಾಸಿ ಆಗಿದೆ, ಮುಟ್ಟಂಗಿಲ್ಲ ಈ ಕಡೆ ಸೈಡು. ಬಟ್ ಅದು ಚೆನ್ನಾಗಿ ಕಾಣ್ತಿದೆಯಲ್ಲ. ಸೊ ಫೈನಲ್ ಲುಕ್ ಸಿಂಪಲ್ಲಾಗಿ ಮೇಕಪ್ ಇಬ್ಬರೂ ಸಹ ಮಾಡ್ಕೊಂಡಿದ್ದೀವಿ. ಹೇಗೆ ಕಾಣ್ತಾ ಇದೆ, ಫಸ್ಟ್ ಹೇಗಿತ್ತು ಆ್ಯಂಡ್ ಇವಾಗ ಹೇಗೆ ಕಾಣ್ತಿದೆ, ಏನೂ ಡಿಫ್ರೆನ್ಸ್ ಕಾಣಿಸ್ತಿಲ್ಲ, ಬಟ್ ನ್ಯಾಚುರಲ್ ಮೇಕಪ್. ಸೊ ನಮ್ಮಮ್ಮಂಗೆ ಈ ಥರ ಸಿಂಪಲ್ ಮೇಕಪ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಇವಾಗ ಸ್ಟಿಕ್ಕರ್ ಒಂದು ಬಾಕಿ, ಇಬ್ಬರಿಗೂ ಒಂದು ಸ್ಟಿಕ್ಕರ್ ತೊಗೊಂಡ್ಬಿಡ್ತೀನಿ. ಬ್ಲ್ಯಾಕ್ ಓಕೆ ಅಲ್ಲಮ್ಮ? ಆಮೇಲೆ ಕುಂಕುಮ ಇಟ್ಕೋಬೋದು, ಇನ್ನೇನು ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ. ಓಕೆ,
ಯಾರು ಚೆನ್ನಾಗಿ ಕಾಣ್ತಾ ಇದ್ದಾರೆ? ನಾನೇ ಇರ್ಬೋದು. ನಮ್ಮಮ್ಮನೇ, ನನಗಿಂತ ನಮ್ಮಮ್ಮನೇ. ಇಲ್ಲ, ಮಗಳೇ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅನಿಸುತ್ತೆ. ಹಾಗೆ ಒಂದು ಫೋಟೋ. ಫೈನಲಿ ಸಿಂಪಲ್ ಆಗಿ ರೆಡಿ ಆಗಿದ್ದೀವಿ. ಇನ್ನು ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ, ಹೊರಡ್ತೀವಿ. ಟೆಂಪಲಲ್ಲಿ ನಿಮಗೆ ಸಿಗ್ತೀವಿ. ಬಾಯ್. ಸೊ ನೋಡಿದ್ರಲ್ಲ, ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಆ್ಯಂಡ್ ಹೆಲ್ಪ್ ಆಗಿರುತ್ತೆ ಅಂತ ತಿಳ್ಕೊತೀನಿ. ನಮ್ಮ ಮನೆಯವರಿಗೆಲ್ಲ ತುಂಬಾ ಇಷ್ಟ ಆಯಿತು ದೇವಸ್ಥಾನಕ್ಕೆ ಕರ್ಕೊಬಂದಿದ್ದು. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.